ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 23ನೇ ಅಧ್ಯಾಯ. ಸೂಚನೆ: ಇದರೊಳಗೆ ಬೋಡಸದ ಮನೆಯವರ ಬರೆದಿಹ ಲೇಖನವನಂ ಮುದದಲಿ ಅಧ್ಯಾಯದೊಳಗಂ ಪೂರ್ತಿಯಾಗುವುದು. ಬೋವಾಚಕ ಮಹಾಶಯರೇ, ಶಂಕ: ಸುಷುಪ್ತಿಯಲ್ಲಿ ತೋರುವುದೇನೂ ಇರುವುದಿಲ್ಲ, ಅಂದ ಮೇಲೆ ನೋಡುವುದೇನು? ಸಮಾಧಾನ: ಏನೋ ಅದೇ ಎಂಬುದನ್ನು ನೋಡಲು ಯಾವ ದೃಷ್ಟಿಯೂ ಬೇಕೋ ಅದೇ ದೃಷ್ಟಿಯು ಏನೂ ಇಲ್ಲ ಎಂಬುದನ್ನು ನೋಡಲು ಸಹ ಬೇಕು. ಬಾಬಾ ಮಹಾರಾಜರು: ಏನೂ ಇಲ್ಲ ಎಂಬುದನ್ನು ನೀನು ನೋಡಿ ಹೇಳುವೆಯೋ ಅಥವಾ ನೋಡದೆಯೋ ಹೇಳುವೆಯೋ? ದತ್ತೋಪಂತರು: ನೋಡಿಯೇ ಹೇಳುವೆನು. ಬಾಬಾ ಮಹಾರಾಜರು: ಏನನ್ನು ನೋಡಿ ಹೇಳುವೆ? ದತ್ತೋಪಂತರ: ಏನೂ ಇಲ್ಲ ಎಂಬುದನ್ನು ನೋಡಿ ಹೇಳುವೆನು. ಬಾಬಾ ಮಹಾರಾಜರು: ನೀನು ಯಾವಾಗಲೂ ಸದ್ರೂಪನಾಗಿರುವಿ, ಚಿದ್ರೂಪನಾಗಿರುವಿ ಹಾಗೂ ಆನಂದರೂಪನೂ ಇರುವಿ. ನಿನ್ನ ಸಲುವಾಗಿಯೇ ಈ ದೇಹಾದಿ ಪ್ರಪಂಚವು ನಿನಗೆ ಪ್ರಿಯವಾಗಿದೆಯಲ್ಲವೇ? ದತ್ತೋಪಂತರು: ಹೌದು ಬಾಬಾ. ಹಾಗಾದರೆ ಯಾವ ಆತ್ಮನ ಮೂಲಕ ಹಾಗೂ ಯಾವುದರ ಸಲುವಾಗಿ ಪ್ರಪಂಚವು ಇಷ್ಟು ಪ್ರೀತಿಯದಾಯಿತೋ ಆ ಸ್ವರೂಪವು ಸ್ವತಃ ಪರಮ ಪ್ರೇಮಾಸ್ಪದವಲ್ಲವೇ? ಆನಂದರೂಪವೂ ಇರದಿದ್ದರೆ ಪರಮ ಪ್ರೇಮಾಸ್ಪದತ್ವವು ಹೇಗೆ ಸಂಭವಿಸುತ್ತದೆ? ಸಾಧ್ಯವಿಲ್ಲ. ಆದ್ದರಿಂದ ಸಚ್ಚಿದಾನಂದೋಹಂ ಶಿವೋಹಂ ಶಿವ ಕೇವಲೋಹಂ ಎಂದು ಅನ್ನಿರಿ. ಪದ್ಯ ರೂಪದಲ್ಲಿ ಅವರ ಉಪದೇಶವು ಹೀಗಿದೆ: ಸುಖಮಯ ಅಸಸಿ ದೇಕ ಕ್ಷಣಭರ ಪರತುನಿ ದೃಷ್ಟಿಫೇಕ ಜಾಗ್ರತ್ ಸ್ವಪ್ನ ಸುಷುಪ್ತಿ ಮಧ್ಯೆ ಅಸತೋ ಜಾಗಾಖೋನ ಉಗಮ ಕೋಟೋನಿ मनलहरीचा नेनिव ज्ञाता खोन मिमी ऐसे जडदे हाला ब्रनसी सखया पोल विसर तुझे निद्रे माची पडतो कैसाम बोल जन्म मृत्य हे देह धर्म तुझ नसती मनुजा झान हरे राम तुझ सांगतसे ಬಾ ಸಂಶಯ ಕಿಮಪಿ ನ ಆನ. ಅಂದರೆ ಸುಖ ಸ್ವರೂಪನೂ ನೀನೇ ಇರುತ್ತಿರೆ, ಮುಖವ ಹೊರಳಿಸಿ ನೋಡು ನಿನ್ನಯ ಸುಖದ ಸುಪ್ತಿ ಸ್ವಪ್ನ ಜಾಗ್ರದೊಳೆಚ್ಚಾರಾರಿಹರು ಅಖಿಲ ವಿಚಾರ ತರಂಗವೆಂತುಂ ನಿಖಿಲ ಕಾರ್ಯಕ್ಕೆ ಕಾರಣವನು ಅಖಿಲ ವಿಷಯದ ಸಾಕ್ಷಿರೂಪದಿ ಎರಿಯುವವರಾರು. ಭೂತದೇಹವೇ ನಾನು ಎನ್ನುವೆ ಓತು ತಿಳಿಯದೆ ಸುಪ್ತಿ ಕಾಲದಿ ಚೇತನಾತ್ಮಕ ನೀನೇ ನಿನ್ನಯ ಮರೆಯುವುದು ಹೇಗೆ? ಜಾತ ದೇಹಕ್ಕೆ ಮರಣ ಧರ್ಮವ ಜಾತ ನೀನೇ ಬ್ರಹ್ಮವಿದು ಶ್ರುತಿ ಜಾತ ಸಾರಿದೆ ಸರ್ವ ಸಂಶಯ ತೊರೆದು ನಂಬಿದನು. ಈ ರೀತಿಯಿಂದ ಗುರು ಶಿಷ್ಯರಲ್ಲಿ ಸಂವಾದವಾಯಿತು. ಈ ಮಂಗಳ ಸಮಯದಲ್ಲಿ ಕೆಲವು ಜನ ಪುಣ್ಯವಂತರು ಕರ್ಮ ಧರ್ಮ ಸಂಯೋಗದಿಂದ ಅಲ್ಲಿ ಉಪಸ್ಥಿತರಾಗಿದ್ದರು. ಅವರ ವೃತ್ತಿಯು ಅಂತರ್ಮುಖವಾಯಿತು ಹಾಗೂ ಅವರ ಮುಖದ ಮೇಲೆ ಆತ್ಮಸ್ವರೂಪದ ತೇಜವು ತೃಪ್ತಿಯ ಕಳೆಯಿಂದ ಶೋಭಿಸಹತ್ತಿತು. ಆ ನಮ್ಮ ಆತ್ಮಸ್ವರೂಪಾನುಭವವು ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಕೃಪೆಯಿಂದ ಉಪದೇಶ ಮೂಲಕ ಪ್ರತ್ಯಕ್ಷಕ್ಕೆ ಬರಹತ್ತಿತು. ಇದೇ ಆ ಸದ್ಗುರುಗಳ ಉಪಕಾರ ರೂಪ ಕೃಪೆಯು. ಆಗ ಒಬ್ಬರು, ದತ್ತೋಪಂತರೇ, ಇನ್ನೇನು ನೋಡುವಿರಿ, ತಲೆಬಾಗಿಸಿರಿ ಎಂದರು. ಇನ್ನೊಬ್ಬ ಶಾಸ್ತ್ರಿಗಳು, ನಾವು ಕೋನರಪ್ಪ ಕೋನರು ಜನ್ಮದಾರಭ್ಯ ಶಾಸ್ತ್ರಾಧ್ಯಯನ ಮಾಡುತ್ತಾ ಬಂದರೂ ನಮಗೆ ಅದರ ಮರ್ಮವೂ ಹೊಳೆಯಲಿಲ್ಲ ಎಂದು ಉದ್ಗಾರ ತೆಗೆದರು. ಈ ಮಾತುಗಳನ್ನು ಕಿಟಕಿಯಿಂದ ಕೇಳುತ್ತಿದ್ದ ನೆರೆಮನೆಯ ವೈದಿಕ ಬ್ರಾಹ್ಮಣರೊಬ್ಬರು, ಆಹಾ, ಈ ಸಾಧುಗಳು ಒಳ್ಳೆ ಶ್ರೇಷ್ಠರಿದ್ದಾರೆ, ವೇದದ ರಹಸ್ಯವನ್ನೆಲ್ಲ ಹೇಳುತ್ತಿದ್ದಾರೆ, ಅಂದರೆ ಶ್ರೋತ್ರಿಯರಿದ್ದಾರೆ ಎಂದುಕೊಂಡರು.
ತದ್ವಿಜ್ಞಾನಾರ್ಥಂ ಸಗುರಮೇವಾಭಿಗಚ್ಚೇತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಎಂದು ಶ್ರುತಿ ಪ್ರಮಾಣದಂತೆ ನಿಜವಾಗಿ ನೋಡಿದರೆ ಇವರಿಗೆ ಶರಣು ಹೋಗಲೇಬೇಕು ಎಂದುಕೊಳ್ಳುತ್ತಿದ್ದನು. ಪ್ರಥಮ ದರ್ಶನದಲ್ಲಿಯೇ ದೇಹಬುದ್ಧಿಯನ್ನು ಹೊಡೆದೋಡಿಸುವ ಅಮೃತಮಯವಾದ ಶ್ರುತಿ ಸಮ್ಮತವಾದ ಉಪದೇಶವನ್ನು ಒಬ್ಬ ನಿರಕ್ಷರ ವ್ಯಕ್ತಿಯ ಮುಖದಿಂದ ಕೇಳಿದರೂ ನಾವು ತಲೆದೂಗದಿದ್ದರೆ ಮಾತ್ರ ಆಶ್ಚರ್ಯವಾಗುತ್ತಿತ್ತು. ಯಾವ ಸಂಕೋಚವಿಲ್ಲದೆ ಶಿಷ್ಯ ಸ್ಥೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾ ಪ್ರಪನ್ನಂ ಎಂದು ನಾವು ಬರ್ವೆ ಬೋಡಸ್ ಮನೆತನದವರು ಅವರ ಶಿಷ್ಯತ್ವವನ್ನು ಮನಪೂರ್ವಕ ಸ್ವೀಕರಿಸಿದೆವು. ಆತ್ಮವಿದ್ಯೆಯ ಮಹತ್ವವನ್ನು ಅರಿಯದಂತಹ ಹಾಗೂ ಬಾಹ್ಯ ವ್ಯವಹಾರಕ್ಕೆ ಹೆಚ್ಚು ಮಹತ್ವ ಕೊಡುವಂತಹ ಕೆಲ ಜನರು ನಮ್ಮನ್ನು ಭ್ರಷ್ಟರೆಂದು ತಿಳಿಯಹತ್ತಿದರು. ಅವರಲ್ಲಿ ಅವರದೇನು ದೋಷ? ಶ್ರೀ ಗುರುಗಳ ಉಚ್ಚಿಷ್ಟ ವಚನಗಳನ್ನು ಕರ್ಣದ್ವಾರದಿಂದ ಸೇವಿಸಿ ಮುಖದಿಂದ ನುರಿಸುತ್ತಾ ನಮಗೆ ಆತ್ಮಾನಂದವನ್ನಿತ್ತರು. ಜಾಚಿ ಖಾವಿ ಪೋಳಿ ತ್ಯಾಚಿ ವಾಚವಾದಿ ಠಾಳಿ ಅಂದರೆ ಯಾರ ಹೋಳಿಗೆಯನ್ನು ತಿನ್ನುವೆವೋ ಅವರನ್ನು ಹೊಗಳಬೇಕೆನ್ನುವುದು ಕೃತಜ್ಞತೆಯ ಲಕ್ಷಣವಾಗಿದೆ. ಅದರಂತೆ ಯಾರ ಅನ್ನದಿಂದ ಜೀವಿಸುತ್ತಿರುವೆವೋ ಅವರನ್ನು ನೆನೆಯುವುದೇ ನಮ್ಮ ಕರ್ತವ್ಯವು. ನಾವು ಗುರುಗಳ ಮಹಿಮೆಯನ್ನು ಹೃದಯ ವೀಣೆಗೂಡಿ ಹಾಡಹತ್ತಿದೆವು. ಬಾಬಾ ಮಹಾರಾಜರ ಹಾಗೂ ನಮ್ಮ ಮನೆತನದ ಸಂಬಂಧವು ಆ ಹೊತ್ತಿನಿಂದ ದೃಢವಾಗಹತ್ತಿತು. ಪಾರಮಾರ್ಥಿಕ ಗ್ರಂಥಗಳ ಅಧ್ಯಯನ ಮಾಡುವುದಕ್ಕಿಂತ ಒಂದೆರಡು ದಿವಸ ದತ್ತವಾಡ ಯಾತ್ರೆಯನ್ನು ಮಾಡಿ ಬರಬೇಕು ಹಾಗೂ ಮನಸ್ಸಿನ ಸಂಶಯಗಳನ್ನು ಸಮಕ್ಷಮ ಬೆಚ್ಚು ಮನಸ್ಸಿನಿಂದ ಕೇಳಿಕೊಳ್ಳಬೇಕು. ಪುನಃ ವೃತ್ತಿಯನ್ನು ಆತ್ಮಾಕಾರ ಮಾಡಲು ಪ್ರಯತ್ನಿಸಬೇಕು. ಈ ಪದ್ಧತಿಯು ಪ್ರಾರಂಭವಾಯಿತು. ಶ್ರೀ ಬಾಬಾ ಮಹಾರಾಜರು ನಮ್ಮ ಲೌಕಿಕದ ಅಥವಾ ವಿಪರೀತ ಪ್ರಶ್ನೆಗಳನ್ನು ಎಂದೂ ತಿರಸ್ಕರಿಸುತ್ತಿದ್ದಿಲ್ಲ ಹಾಗೂ ಬೇಸರ ಪಡುತ್ತಿದ್ದಿಲ್ಲ. ಪುನಃ ಆಧಾರಪೂರ್ವಕವಾಗಿ ತಮ್ಮ ಅನುಭವದ ಬಲದಿಂದ ನಮ್ಮ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರವನ್ನು ಕೂಡ ಕೊಡುತ್ತಿದ್ದರು. ಸತ್ಪುರುಷರ ಸಹವಾಸ ಮಾಡದ ಹೊರತು ಅವರ ಮಹಾತ್ಮೆಯು ಸಾಮಾನ್ಯ ಮನುಷ್ಯನ ಲಕ್ಷ್ಯಕ್ಕೆ ಹೊಳೆಯಲಾರದು. ನಮಗೆ ಅವರ ಪರಿಚಯವೂ ಹೆಚ್ಚಾದಂತೆ ಅವರ ಮಹಾತ್ಮ್ಯವೂ ನಮ್ಮ ಮನಕ್ಕೆ ಹೊಳೆಯಹತ್ತಿತು ಮತ್ತು ಭಾವದಲ್ಲಿ ಭಕ್ತಿಯೂ ದೃಢತರವಾಗ ಹತ್ತಿತು. ಶ್ರೀ ಬಾಬಾ ಮಹಾರಾಜರ ಚರಿತ್ರದಲ್ಲಿ ಯೋಗ, ಸಾಮರ್ಥ್ಯ, ಚಮತ್ಕಾರ, ದೈವಿ ಶಕ್ತಿಯ ಪ್ರಕಟಣೆ ಮುಂತಾದವುಗಳು ಹೇರಳವಾಗಿ ಕಂಡುಬರುತ್ತವೆ. ಆದರೆ ಮಿರಾಜ್ ನಿವಾಸಿಗಳಾದ ನಾವು ಇಂತಹ ಚಮತ್ಕಾರಗಳಿಗೆ ಮಹತ್ವವನ್ನು ಕೊಟ್ಟಿಲ್ಲ. ಇಂಥ ಚಮತ್ಕಾರಗಳನ್ನು ಹೊಟ್ಟೆ ಹೊರೆಕೊಳ್ಳುವ ಡೊಂಬರು ಸಹ ಮಾಡಬಲ್ಲರೆಂಬುದು ನಮಗೆ ಗೊತ್ತು. ಇಂಥ ಚಮತ್ಕಾರಗಳಿಗೂ ಮತ್ತು ಸಾಧುತ್ವಕ್ಕೂ ಯಾವ ಸಂಬಂಧವೂ ಇಲ್ಲ. ಶ್ರೀ ಗುರುಗಳು ನಮ್ಮ ಭಾವನೆಯನ್ನು ತಿಳಿದಿದ್ದರೋ ಏನೋ ಅನ್ನುವಂತೆ ನಮಗೆ 20 ವರ್ಷಗಳಲ್ಲಿ ಒಂದು ಚಮತ್ಕಾರವನ್ನು ತೋರಿಸಲಿಲ್ಲ ಮತ್ತು ನಾವಾದರೂ ಒಂದು ಚಮತ್ಕಾರವನ್ನು ತೋರಿಸಿರಿ ಎಂದು ಅವರನ್ನು ಒಮ್ಮೆಯೂ ಕೇಳಿಲ್ಲ. ಸಹಜವಾಗಿ ಅಂಥ ಒಂದೆರಡು ಚಮತ್ಕಾರಗಳನ್ನು ತೋರಿಸುವುದನ್ನು ಸಹ ಬಿಟ್ಟಿರುವುದಿಲ್ಲ. ಒಂದು ಚಮತ್ಕಾರವನ್ನು ನಮಗೆ ತೋರಿಸಿಲ್ಲವೆಂತಲ್ಲ, ಸಿದ್ಧಾಸನದ ಮೇಲೆ ಕುಳಿತು ನಾಭಿ ಸ್ಥಾನದಿಂದ ಭ್ರುಕುಟಿ ಸ್ಥಾನದವರೆಗೆ ಶ್ವಾಸಗತಿಯ ಕಡೆಗೆ ಲಕ್ಷ್ಯಗೊಟ್ಟು ಸೋಹಂ ಜಪ ಮಾಡುವುದು ಆಚೆಗೆ ಯಾವ ಯೋಗ ಸಾಧನವನ್ನಾದರೂ ಅವರು ನಮಗೆ ಹೇಳಿಲ್ಲ. ಚಮತ್ಕಾರದ ಮಾತಂತೂ ದೂರೇ ಉಳಿಯಿತು. ಹಾಗಾದರೆ ನಾವು ಅವರಲ್ಲಿ ಇಷ್ಟೇಕೆ ಭಕ್ತಿಯುಳ್ಳವರಾಗಿದ್ದೇವೆ? ಶ್ರೀ ಬಾಬಾ ಮಹಾರಾಜರು ತಮ್ಮ ಶಿಷ್ಯರ ಪ್ರಾಪಂಚಿಕ ಅಡಚಣೆಗಳನ್ನು ನಿವಾರಿಸಿದ ಸಂಗತಿಗಳು ಅವರ ಚರಿತ್ರದಲ್ಲಿ ವಿಫಲವಾಗಿವೆ. ನಮ್ಮ ಅಡಚಣೆಗಳಾದರೂ ನಿವಾರಣೆಯಾಗಿಲ್ಲವೆಂತಲ್ಲ. ಬಾರಸಿಯ ನರಹರಿ ಶ್ರೀಪಾದ ಬರ್ವೆಯವರು ಅನೇಕ ಸಾರಿ ಶ್ರೀ ಗುರುಕೃಪೆಯಿಂದ ಕಾಮಿತ ಫಲಗಳನ್ನು ಅನುಭವಿಸುತ್ತಿರುತ್ತಾರೆ. ಆದರೆ ಅದು ಶ್ರೀ ಗುರುಗಳ ವಿಶೇಷ ಕೃಪೆಯೆಂದು ನಾವು ತಿಳಿಯುವುದಿಲ್ಲ. ಗುರುಕೃಪೆಯಿಂದ ಹಣ ದೊರೆಯುವುದು, ಲಗ್ನಗಳು ನಿಶ್ಚಯವಾಗುವುದು, ಮಕ್ಕಳಾಗುವುದು ಮುಂತಾದವುಗಳು ಕೇವಲ ಗುರುಗಳ ಆಡಂಬರವೆಂದು ನನಗೆ ಅನಿಸುತ್ತದೆ. ಹಾಗಾದರೆ ನಮ್ಮ ಗುರುಗಳ ಶ್ರೇಷ್ಠತ್ವವು ಯಾವುದರಲ್ಲಿದೆ ಹಾಗೂ ಅವರು ನಮಗೆ ಏನು ಕೊಟ್ಟರು ಎಂದರೆ ಶ್ರೀ ಬಾಬಾ ಮಹಾರಾಜರ
ಮಹಾತ್ಮ್ಯವು ಅವರ ರೋಮಾದಿಗಳಲ್ಲಿ ಸಹ ಬ್ರಹ್ಮವಿದ್ಯೆಯು ತುಂಬಿ ಹೊರಸೂಸುತ್ತಿತ್ತು ಎಂದು ಒಂದೇ ವಾಕ್ಯದಿಂದ ಹೇಳಬಲ್ಲೆವು. ಒಮ್ಮೆ ಒಬ್ಬನು ಮಲಗಿದ ಶ್ರೀ ಬಾಬಾ ಮಹಾರಾಜರವರನ್ನು ಎಬ್ಬಿಸಿ, ಮಹಾರಾಜರೇ, ದೇವರು ಎಲ್ಲಿದ್ದಾನೆ ಎಂದು ಕೇಳಿದನು. ಅದಕ್ಕೆ ಕೂಡಲೇ ಅವರು, ಯಾವತ್ತೂ ನಾಶವಾದ ಮೇಲೆ ಯಾವುದು ಉಳಿಯುವುದೋ ಅದೇ ದೇವರು ಎಂದು ಉತ್ತರ ಕೊಟ್ಟರು. ಭಗವದ್ಗೀತೆಯಾದರೂ ನಮಗೆ ಇದನ್ನೇ ಹೇಳುತ್ತದೆ. ಯಸ್ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ಎಂದು ಹೇಳುತ್ತದೆ. ಪ್ರಶ್ನೆ ಕೇಳುವವರಿಗೆ ಅರ್ಥವೇ ತಿಳಿಯಲಿಲ್ಲ. ಅವನು ಪೇಚಿನಲ್ಲಿ ಬಿದ್ದನು. ಅದಕ್ಕೆ ಶ್ರೀ ಬಾಬಾರವರು, ಸೃಷ್ಟಿ ಪ್ರಳಯವಾಗುವವರೆಗೆ ದಾರಿ ಕಾಯಬೇಡ. ನಿತ್ಯ ಸದಾ ಪ್ರಳಯವಾಗುತ್ತಿದೆ. ಆ ನಿದ್ರೆಯಲ್ಲಿಯೂ ಯಾವನು ಎಚ್ಚರನಾಗಿರುವನೋ ಅವನೇ ದೇವರು. ಗಾಢ ನಿದ್ರೆಯ ಸುಖದ ಸ್ಮರಣವು ಯಾವನಿಗೆ ಆಗುವುದೋ ಅವನೇ ದೇವರೆಂದು ತಿಳಿ. ಆ ಅನುಭವವನ್ನು ಪಡೆಯುವ ಆತ್ಮನು ಸದಾ ಜಾಗೃತನಾಗಿರುತ್ತಾನೆ, ಅವನೇ ದೇವರು ಎಂದು ಹೇಳಿದರು. ಅದನ್ನು ಕೇಳುವವರು ತಲೆದೂಗಿದರು. ಮತ್ತೆ ಶ್ರೀ ಬಾಬಾರವರು, ಎಲೋ ಮಹಾರಾಯ, ಅವನೇ ದೇವರು ಮತ್ತು ನೀನೇ ತತ್ವಮಸಿ, ಅಂದರೆ ನೀನೇ ದೇವರೆಂದು ತಿಳಿಸಿದರು. ಶ್ರೀ ಬಾಬಾರವರ ಸ್ವತಂತ್ರ ಪ್ರವಚನವು ಎಂದೂ ನಡೆಯುತ್ತಿದ್ದಿಲ್ಲ. ಆದರೆ ಅವರು ವೇದಾಂತದ ಹೊರತು ಮಾತುಗಳನ್ನೇ ಆಡುತ್ತಿದ್ದಿಲ್ಲ. ಆತ್ಮಾನವಂ ವಿಜಾನೀಯಾದನ್ಯಾವಾಚೆ ವಿಮುಂಚ್ಯತ, ಇದೇ ಅವರ ನಿಯಮವಾಗಿತ್ತು. ಇದರಿಂದ ಅವರ ಸಹಜ ಮಾತುಗಳಾದರೂ ಹಿತಕರವಾದ ಉಪದೇಶವೇ ಆಗುತ್ತಿತ್ತು. ಸಹಜ ಹೋಗುತ್ತಿರುವಾಗ ಏನಾದರೊಂದು ಪದಾರ್ಥವನ್ನು ಕೈಯಲ್ಲಿ ತಕ್ಕೊಂಡು, ಇದು ಏನು ಎಂದು ಕೇಳಿಕೊಂಡು ಅದು ಇಂತಹದ್ದೆಂದು ಹೇಳಿದರೆ ಕೂಡಲೇ ಆ ಪದಾರ್ಥವೂ ಬೇರೆ, ಅದರ ಹೆಸರು ಬೇರೆ, ಅದರ ರೂಪವೂ ಬೇರೆ, ಹಾಗೂ ಅದರ ಗುಣಧರ್ಮಗಳು ಬೇರೆ. ಹೀಗೆ ಪ್ರತ್ಯಕ್ಷ ವಿವೇಕದಿಂದ ನಾಮರೂಪವನ್ನು ನಿಷೇಧಿಸಿ ವಸ್ತುವಿನ ಅಧಿಷ್ಠಾನದ ರೊತ್ತಿಯನ್ನು ಅಂತರಂಗದವರೆಗೆ ಒಯ್ದು ಆವಾಸ್ಮಾನಸ ಗೋಚರ ಬ್ರಹ್ಮವೇ ಇದೆ ಎಂಬ ಸಿದ್ಧಾಂತದಿಂದ ಸರ್ವ ಕಲ್ವಿದಂ ಬ್ರಹ್ಮ ಈ ಶ್ರುತಿ ಉಕ್ತಿಯ ಅನುಭವವನ್ನು ದೃಢೀಕರಿಸುತ್ತಿದ್ದರು. ಶ್ರೀ ಬಾಬಾರವರ ಉಪದೇಶವು ಸಂಶಯರಹಿತವಾಗಿತ್ತು. ಉಪದೇಶಿಸುವಾಗ ಆಲಸ್ಯ, ಬೇಸರಿಕೆಗಳೆಂಬುದು ಅವರಿಗೆ ಎಂದೂ ಗೊತ್ತೇ ಇಲ್ಲ. ಸುಲಭ ಶಬ್ದಗಳಿಂದ, ಸರಳ ಮಾತುಗಳಿಂದ ಪರಮ ತತ್ವವನ್ನೇ ತಿಳಿಸಿ ಸಾಮಾನ್ಯ ಪಾಮರರನ್ನು ಕೂಡ ಸಹಜವಾಗಿ ಶಾಂತಗೊಳಿಸುತ್ತಿದ್ದರೆಂದು ಡಾಕ್ಟರ್ ಕಿರ್ಲೋಸ್ಕರರು ಇವರ ವಕ್ತೃತ್ವ ಸ್ಥಿತಿಯನ್ನು ತಮ್ಮ ಮಂಗಲದಲ್ಲಿ ಶಬ್ದ ಸನಗನಿತ ಬೋಲ ಖನಖನಿತ ಮರ್ಮ ಝನಝನಿತ ಕತವನೀಶಮವಿ ಮಂದಾಲ ವಂದನ ದತ್ತವಾಡ ಗುರುಲ ಎಂದು ಉದ್ಗಾರ ತೆಗೆದಿರುತ್ತಾರೆ. ಉದಾಹರಣೆಗಾಗಿ ವಿಶ್ವಾತ್ಮಭಾವವನ್ನು ತಿಳಿಸುವುದಕ್ಕಾಗಿ ಪೌರ್ವಾತ್ಯ ಹಾಗೂ ಪಾಶ್ಚಾತ್ಯ ತತ್ವವಿಜ್ಞಾನಿಗಳು ಅನೇಕ ಯುಕ್ತಿವಾದಗಳನ್ನು ಹೇಳಿದ್ದಾರೆ. ಪಿಂಡಾಂಡದಲ್ಲಿದ್ದದ್ದೇ ಬ್ರಹ್ಮಾಂಡದಲ್ಲಿದೆ. ಈ ಅನುಭವವು ತನ್ನಿಂದ ಅಥವಾ ಶ್ರೀ ಸದ್ಗುರು ಬಾಬಾ ಮಹಾರಾಜರವರಿಂದ ತನಗೇ ಆಗಬೇಕಾಗಿದೆ. ದ್ವೇದಾ ಬ್ರಹ್ಮ ಪ್ರತೀತಿ ನಿರ್ಗಮ ನಿಗದಿತ ಸ್ವಾನುಭೂತ್ಯಶ್ಯ ಭೂತ್ಯೋಪಪತ್ಯ ಎಂಬಂತೆ ಶ್ರೀ ಬಾಬಾರವರು ತಿಳಿಸಿಕೊಡುವ ಯುಕ್ತಿ ಪ್ರಾಧಾನ್ಯತೆಯು ಅಥುಲವಾಗಿದ್ದರಿಂದ ಶ್ರೀ ಬಾಬಾ ಮಹಾರಾಜರವರ ಪದ್ಧತಿಯೇ ಬೇರೆಯಾಗಿತ್ತು. ಗುರು: ಮನಸ್ಸಿನ ವ್ಯಾಪಾರವೆಲ್ಲ ಯಾರಿಗೆ ತಿಳಿಯುತ್ತದೆ? ಶಿಷ್ಯ: ನನಗೆ. ಗುರು: ಮನವು ಎಲ್ಲೆಲ್ಲಿ ಸಂಚರಿಸುತ್ತದೆ? ಶಿಷ್ಯ: ನೋಡಿದ ಕೇಳಿದ ವಿಷಯಗಳಲ್ಲೇ ಸಂಚರಿಸುತ್ತದೆ. ಅದಕ್ಕೇನೆ ವಿಶ್ವವೆನ್ನುತ್ತಾರೆ. ಗುರುವು: ಮನವು ವಿಶ್ವ ಸಂಚಾರಿಯದೇ? ಮನವು ವಿಶ್ವದಲ್ಲಿ ಸಂಚರಿಸಿತೆಂಬುದು ಯಾರಿಗೆ ತಿಳಿಯಿತು? ಶಿಷ್ಯ: ನನಗೆ. ಗುರು: ಹಾಗಾದರೆ ನೀನು ಜ್ಞಾನಶಕ್ತಿಯಿಂದ ವಿಶ್ವ ಸಂಚಾರಿ ಮನಕ್ಕಿಂತಲೂ ವ್ಯಾಪಕನಿದ್ದಂತಾಯಿತು. ನಿನ್ನ ಮನವು ಮುಂಬೈಗೆ ಹೋದರೆ ಅದು ನಿನಗೆ ಕುಳಿತಲ್ಲಿಯೇ ಹೇಗೆ ತಿಳಿಯಿತು? ಅರ್ಥಾತ್ ಜ್ಞಾನಾಧಿಷ್ಠನಾದ ನೀನು ಎಲ್ಲೆಲ್ಲಾದರೂ ತುಂಬಿಕೊಂಡಿರುವಿ. ಆದ್ದರಿಂದಲೇ ಆ ಮನೋವ್ಯಾಪಾರವು ನಿನಗೆ ಗೋಚರವಾಯಿತು. ಆದ್ದರಿಂದ ನೀನೇ ಅಧಿಷ್ಠಾನ ವ್ಯಾಪಕ ರೂಪನಾಗಿದ್ದೀಯಿ. ಹೀಗೆ ಸುಗಮವಾಗಿ ಬೋಧಿಸುತ್ತಿದ್ದರು.
ಈ ರೀತಿಯಾಗಿ ನಾನು ವಿಶ್ವವ್ಯಾಪಿಯಾಗಿದ್ದೇನೆ. ಆಚಾರ್ಯರು ಯಯಾ ಯಯಾ ಭವೇತ್ಪುಂಸ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ ಸಾಸೈವ ಪ್ರಕ್ರಿಯಾ ಗ್ರಾಹ್ಯ ಸಾಧ್ವಿತ್ಯಾಚಾರ್ಯ ಭಾಷಿತಂ ಎಂಬ ಆಚಾರ್ಯರ ಸಿದ್ಧಾಂತದಂತೆ ತಮ್ಮ ಅನುಭೂತಿಯು ದೃಢಗೊಳ್ಳುವುದಕ್ಕಾಗಿ ಸಂಶಯ ನಿರಸನಕ್ಕೋಸುಗ ಇಂಥ ನಿಶ್ಚಿತ ಪ್ರಮಾಣಗಳ ಅಗತ್ಯವಿದೆ. ಶಾಸ್ತ್ರದಲ್ಲಿಯ ನ್ಯಾಯಘಟಿತ ಭಾಷೆಯು ಸಾಮಾನ್ಯ ಜನರಿಗೆ ಹೇಗೆ ತಿಳಿದೀತು? ಶ್ರೀ ಬಾಬಾ ಮಹಾರಾಜರು ನಿರಪೇಕ್ಷರಿದ್ದರೂ ಗುರುದಕ್ಷಿಣೆಯ ವಿಚಾರವೂ ಕೂಡ ಎಂದೂ ಅವರನ್ನು ಮುಟ್ಟಿರಲಿಲ್ಲ. ಧನದ ಮಾತಂತೂ ಬೇರೆ ಇರಲಿ, ಮಾನದ ಕಲ್ಪನೆಯೂ ಕೂಡ ಇದ್ದಿಲ್ಲ. ಒಮ್ಮೆ ಅವರು ಉಚ್ಛಾಸನದಲ್ಲಿ ಕುಳಿತಾಗ ಯಾವನೋ ಒಬ್ಬನು ಮೇಲೆ ಕೂಡರಲು ಇವನಾವ ದೊಡ್ಡ ರಾಜನು ಎಂದು ಸಾಧುಗಳಿಗೆ ಇಷ್ಟೊಂದು ಮಾನವು ಯಾತಕ್ಕೆ ಬೇಕು ಎಂದು ಅಂದನು. ಆಗ ಬಾಬಾರವರು, ನಾನು ಆ ಕೆರಬಿಡುವ ಸ್ಥಳದ ಹತ್ತಿರ ಕೂಡ್ರು ಎಂದರೆ ಕೂಡ್ರುವೇನು ಎಂದು ನುಡಿದರು. ಇದನ್ನು ಕೇಳಿ ಆ ಆಕ್ಷೇಪಗಾರನಿಗೆ ಏನು ಅನಿಸಿರಬೇಕೆಂಬುದನ್ನು ನೀವೇ ತಿಳಿಯಬಹುದು. ಅವರಿಗೆ ಭಕ್ತ ಸಂಘದವರೇ ಗುರು ಮಹಾರಾಜ ಎಂದು ಸಂಬೋಧಿಸುತ್ತಿದ್ದರು. ಇದರಿಂದ ಸಾಮಾನ್ಯ ಗುರುಗಳು ಹರ್ಷಿತರಾಗಬಹುದು. ಆದರೆ ಬಾಬಾರವರು ಅತಿ ದೀರ್ಘವಾಗಿ ಕಳಕಳಿಯಿಂದ, ಈ ದತ್ತವಾಡದ ವ್ಯಕ್ತಿಗೆ ಗುರು ಅನ್ನಬೇಡಿರಿ. ಅವನು ಒಂದು ದಿನ ಪ್ಲೇಗಿನಿಂದ ಮರಣ ಹೊಂದಬಹುದು. ಆಗ ಸಾಯುವ ಗುರು, ಅಳುವ ಶಿಷ್ಯ, ಅವರ ಪಾರಮಾರ್ಥವು ಒಲೆಗೂಡಿತು ಎಂಬಂತೆ ಆದೀತು. ಆ ರೀತಿ ಎನ್ನದೇ ಚೈತನ್ಯವನ್ನು ಲಕ್ಷಿಸಿ ಗುರು ಎಂದು ಕರೆಯಬೇಕು ಎಂದು ಬೋಧಿಸುತ್ತಿದ್ದರು. ಅವರ ಮಾತಿನಲ್ಲಿ ಮಾರ್ಮಿಕ ವಿನೋದವಿರುತ್ತಿತ್ತು. ಆದ್ದರಿಂದಲೇ 6 ತಾಸುಗಳವರೆಗೆ ಅವರ ಉಪದೇಶ ಕೇಳುತ್ತಾ ಕುಳಿತರೂ ಭೂಯಂ ಕಥಯ ತೃಪ್ತಿರ್ಹಿ ಶೃಣ್ವತ್ವೋ ನಾಸ್ತಿ ಮೇ ಮೃದ್ಧಂ ಎಂಬ ಉದ್ಗಾರವು ಕೇಳುವವರಿಂದ ಹೊರಡುತ್ತಿತ್ತು. ಅಂತೆಯೇ ಶ್ರೋತಾಜನರ ದೇಹ ವಿಸ್ಮತಿಯಿಂದ ಚಿನ್ಮಯ ಸುಖ ಶರದಿಯಲ್ಲಿ ಇರುತ್ತಿದ್ದರು. ಶ್ರೀ ಬಾಬಾ ಮಹಾರಾಜರವರ ಸಾಧುತ್ವವು ಯಾವುದರಲ್ಲಿದ್ದಿತ್ತು ಎಂದರೆ, ಸ್ವಲ್ಪದರಲ್ಲಿಯೇ ಹೇಳುವುದಾದರೆ ಅವರ ಮಹಾತ್ಮ್ಯವು ಪೂರ್ವ ವಯಸ್ಸಿನ ತಪಸ್ಸಿನಲ್ಲಿಲ್ಲ, ಅವರ ಯೋಗ ಸಾಧನದಲ್ಲಿಲ್ಲ, ಚಮತ್ಕಾರಗಳಲ್ಲಿ ಮೊದಲೇ ಇಲ್ಲ ಮತ್ತು ಅವರ ಪ್ರಭಾವಿ ಭಾಷಣದಲ್ಲಿಯೂ ಇಲ್ಲ. ಆದರೆ ಶ್ರುತಿಯು ಹೇಳುವಂತೆ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುಂ, ಅಂದರೆ ಅವರ ಆತ್ಮಾನುಭೂತಿಯಲ್ಲಿಯೇ ಸಾಧುತ್ವವಿತ್ತು. ಶ್ರೀ ಬಾಬಾರವರು ನಮಗೆ ಕೊಟ್ಟ ಕೊಡುಗೆಯನ್ನು ಕೃತಜ್ಞತಾಪೂರ್ವಕ ಉಲ್ಲೇಖಿಸಿ ಈ ವಾಕ್ಪುಷ್ಪಕವನ್ನು ಅವರ ಚರಣದಲ್ಲಿ ಸಮರ್ಪಿಸುವೆನು. ನಿಜವಾಗಿ ಹೇಳುವುದಾದರೆ ಬಾಬಾರವರು ನಮಗೆ ಏನೂ ಕೊಟ್ಟಿಲ್ಲ ಮತ್ತು ಕೊಡದೇ ಇದ್ದದ್ದೇ ಒಳ್ಳೆಯದಾಯಿತು. ಒಂದು ವೇಳೆ ಏನಾದರೂ ಕೊಟ್ಟಿದ್ದರೆ ಅದು ಹೋಗಿ ದುಃಖಕ್ಕೆ ಕಾರಣವಾಗುತ್ತಿತ್ತು. ಕವನಾಶಿ ಕಾಯ ದಿಜೇಲ ಕವನೆ ಅದ್ವೈತಿ ಏಥ ಎಂಬಂತೆ ಅದ್ವೈತದಲ್ಲಿ ಯಾರು ಯಾರಿಗೆ ಏನನ್ನೂ ಕೊಡುವುದಿದೆ. ಸದ್ಗುರುಗಳು ಹೊಸದಾಗಿ ನಮಗೆ ಏನನ್ನೂ ಕೊಡಲಾರರು. ಇದಲ್ಲದೆ ಕೊಡುವ ಬದಲು ನಮ್ಮಲ್ಲಿರುವ ಜಡದೇಹ ಬುದ್ಧಿಯನ್ನು ತೆಗೆದುಕೊಳ್ಳುತ್ತಾರೆ. ಬಾಬಾರವರು ನಮ್ಮ ದೇಹ ಬುದ್ಧಿಯನ್ನು ಸಂಪೂರ್ಣ ತೆಗೆದುಕೊಂಡರು. ಅದಕ್ಕಾಗಿಯೇ ನಾವು ಅವರಿಗೆ ಆಭಾರ ಮನ್ನಿಸಬೇಕಾಗಿದೆ. ದೇಹ ಬುದ್ಧಿಯೇ ಸರ್ವ ಅನರ್ಥಗಳ ಮೂಲವಾಗಿದೆ. ದೇಹ ಬುದ್ಧಿಯು ಆತ್ಮಬುದ್ಧಿಯಲ್ಲಿ ಪರಿಣಮಿಸಬೇಕು. ಇದೇ ಮುಖ್ಯವು. ದೇಹ ಬುದ್ಧಿಯು ಸಂಪೂರ್ಣ ತೊಲಗಿದ ಒಂದು ಸ್ಪಷ್ಟ ಉದಾಹರಣೆಯನ್ನು ಹೇಳುತ್ತೇನೆ. ಆದರೆ ಅದನ್ನು ಆತ್ಮಸ್ತುತಿ ಎಂದು ಮಾತ್ರ ಯಾರೂ ತಿಳಿಯಕೂಡದು, ಏಕೆಂದರೆ ಇದು ಕೂಡ ಸದ್ಗುರುಗಳ ಕೃಪೆಯೇ ಆಗಿದೆ. ಡಾಕ್ಟರ್ ಕಿರ್ಲೋಸ್ಕರರು ವ್ಯಾಧಿಗ್ರಸ್ತರಾಗಿ ರೋಗದಿಂದ ಬಳಲುತ್ತಿದ್ದರು. ಶರೀರವೆಲ್ಲ ಸುರಂಗದಂತೆ ಛಿದ್ರಮಯವಾಗಿತ್ತು. ಒಂದು ಕಡೆಯಿಂದ ಅರಳಿ ಬತ್ತಿಯನ್ನೇರಿಸಿದರೆ ಇನ್ನೊಂದು ಕಡೆಯಿಂದ ಬರುತ್ತಿತ್ತು. ಅವರ ಕ್ಷೇಮ ಸಮಾಚಾರವನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ತಂದೆಯವರಾದ ಆ ಶ್ರೀ ಗೋಪಾಲರಾವ್ ಬೋಡಸ್ರವರು ನನ್ನ ಅಣ್ಣನಾದ ವಿನಾಯಕನನ್ನು ಕರೆದುಕೊಂಡು ಶ್ರೀ ಗುರುಗಳ ಸಮೇತ ಧಾರವಾಡಕ್ಕೆ ಹೋದರು. ತಂದೆಯವರು ರೋಗಿಯ ದುಸ್ಥಿತಿಯನ್ನು ನೋಡಿ ಲೌಕಿಕ ಪದ್ಧತಿಯಂತೆ ಸಮಾಚಾರ ತಿಳಿಸುವುದಕ್ಕಾಗಿ, ಡಾಕ್ಟರರೇ,
ಪ್ರಕೃತಿಯು ಹೇಗಿದೆ ಎಂದು ಕೇಳಿದರು. ಅದಕ್ಕೆ ಡಾಕ್ಟರರು ಕೂಡಲೇ ಕುರಿತು, ಹೀಗೆ ಸಮಾಚಾರ ತೆಗೆದುಕೊಳ್ಳುವವರು ಧಾರವಾಡದಲ್ಲಿ ಬೇಕಾದಷ್ಟು ಜನರಿದ್ದಾರೆ. ಶ್ರೀ ಗುರುಗಳನ್ನು ಇದಕ್ಕಾಗಿಯೇ ಕರೆದುಕೊಂಡು ಬಂದಿರಾ? ಶರೀರವಂತೂ ಎಲ್ಲ ರೋಗಗಳ ತವರು ಮನೆಯು. ದೇಹ ಬುದ್ಧಿಯನ್ನು ಜಾಗೃತಗೊಳಿಸುವಿರೋ ಅಥವಾ ಆತ್ಮಬುದ್ಧಿಯನ್ನು ಜಾಗೃತಗೊಳಿಸುವಿರೋ? ಗೀತೆಯು ಹೇಳುವಂತೆ, ಯಂ ಹಿ ನವ್ಯತೆಯಂತೆ ತೇಷ ಪುರುಷಂ ಪುರುಷಶರ್ಭ ಸಮದುಃಖ ಸುಖಂದಿರಂಸೋಮೃತತ್ವ ಯಕಲ್ಪತೆ. ಇಂಥ ಜನರೇ ಅಮರ ಪದಕ್ಕೆ ಯೋಗ್ಯರಿರುತ್ತಾರೆ ಎಂದು ಅಂದರು. ಈ ದೃಶ್ಯವನ್ನು ನೋಡಿ ನಮ್ಮ ಅನ್ನನಾದ ವಿನಾಯಕನು, ತಂದೆಯೇ, ಇಂತಹ ನಿರ್ಭಯವಾದ ಸ್ಥಿತಿ ಬರುವುದೇ ನಿಜವಾದ ಬ್ರಹ್ಮಜ್ಞಾನವು. ಅದಕ್ಕೆ ತಂದೆಯವರು, ವಿನಾಯಕ, ಅದಕ್ಕಾಗಿ ಹೀಗೆ ಬೇನೆಯಿಂದ ಬಳಲಬೇಕಾದೀತು. ಅದರ ವಿಚಾರವೇನು ಎಂದರು. ಅದಕ್ಕೆ ವಿನಾಯಕನು, ಹೌದು, ಆದರೆ ಪರೀಕ್ಷೆಯಾದೀತು. ಪರೀಕ್ಷೆಯ ಪೂರ್ವದಲ್ಲಿ ಅಭ್ಯಾಸವನ್ನು ಮಾತ್ರ ಮಾಡಲೇಬೇಕು. 1918ನೇ ಇಸ್ವಿಯಲ್ಲಿ ಆ ವಿನಾಯಕನೇ ಪ್ಲೇಗದಿಂದ ಅಜಾರಿಯಾದನು. ಒದ್ದಾಡ ಹತ್ತಿದನು. ದುಃಖಕ್ಕೆ ಸೀಮೆಯೇ ಉಳಿಯಲಿಲ್ಲ. ಆಗ ತಂದೆಯವರು, ವಿನಾಯಕ, ನಿನ್ನನ್ನು ಧಾರವಾಡಕ್ಕೆ ಒಯ್ದು ಹಣ ಖರ್ಚು ಮಾಡಿದ್ದು ವ್ಯರ್ಥವಾಯಿತು. ಅಲ್ಲಿ ಡಾಕ್ಟರಿಂದ ಏನು ಕಲಿತೆ ಎಂದರು. ಈ ಶಬ್ದಗಳನ್ನು ಕೇಳಿದ ಕೂಡಲೇ ತಿತಿಕ್ಷೆಯು ಮೆರೆಯನ್ನು ಮೀರಿತು. ಆತನ ಶೋಕವು ಸಂಪೂರ್ಣ ಮಾಯವಾಯಿತು ಮತ್ತು ಆತನು, ಅನ್ನ, ನಾನು ಎಚ್ಚರಾದೆನು. ನಾನು ದೇಹವಲ್ಲ, ಹಾಗಾದರೆ ನೀನು ಯಾರು? ನಾನು ಆತ್ಮಾರಾಮನಿದ್ದೇನೆ. ಹೀಗೆಂದು ಆತನ ಹಳೆಯ ವಸ್ತ್ರವನ್ನು ತೆಗೆದು ಬಿಸಿಟುವಂತೆ ದೇಹವನ್ನು ಚೆಲ್ಲಿದನು. ಆಚೆ ಕಡೆಗೆ ಆತನ 9 ವರ್ಷದ ಸಣ್ಣ ತಮ್ಮನಾದ ಆತ್ಮಾರಾಮನು ಮರಣೋನ್ಮುಖ ಸ್ಥಿತಿಯಲ್ಲಿದ್ದನು. ಆತನು, ಅನ್ನ, ನನ್ನೂ ಹೋದನು, ನಾನು ಹೋಗುವೆ ಎಂದು ಹೇಳಿ, ಗೇಯಿ ಹರಿನಾಮ ಸಾದರೆ ಬರ ಸುಖಾಚಿ ಭಾಂಡಾರೆ ಈ ಅಭಂಗವನ್ನು ಧೀರಕಂಠದಿಂದ ಹಾಡುತ್ತಾ ದೇಹವನ್ನು ತ್ಯಜಿಸಿದನು. ಈ ಪ್ರಕಾರ ಇಬ್ಬರು ಬಾಲಕರು ಅಲ್ಪಾವಧಿಯಲ್ಲಿಯೇ ಪಾರಮಾರ್ಥ ಪರೀಕ್ಷೆಯಲ್ಲಿ ಪಾಸಾದರು. ಕೊನೆಯ ದಿನವೂ ಸುಖಮಯವಾಗಬೇಕೆಂದೇ ಅಷ್ಟೊಂದು ಅಟ್ಟಹಾಸವನ್ನು ಮಾಡುವುದೇ ಜನ್ಮ ಸಾಫಲ್ಯವಾಗಿ ಅದು ಸಫಲವಾಯಿತು. ನಮ್ಮ ತಂದೆಯವರು ಶ್ರೀ ಗುರುಗಳಿಗೆ ಬಾಲಕರು ಪಾರಮಾರ್ಥದಲ್ಲಿ ಪರೀಕ್ಷೆ ಪಾಸಾದರು ಎಂದು ಮಿರ್ಜೆಯಿಂದ ಪತ್ರ ಬರೆದರು. ಆಗ ಗುರು ಮಹಾರಾಜರಿಗೆ ಎಷ್ಟು ಸಂತೋಷವಾಗಿರಬಹುದು. ಇದು ನೋಡಪ್ಪ ಎಂದು ಊರ ತುಂಬೆಲ್ಲ ಅವರ ಪತ್ರವನ್ನು ತೋರಿಸುತ್ತಾ ತಿರುಗಾಡಿದರು. ಸಂಸಾರದ ಯಥಾರ್ಥ ಸ್ವರೂಪವನ್ನು ಮತ್ತು ಆ ಸಂಸಾರದಲ್ಲಿ ಹೇಗೆ ಇರಬೇಕೆಂಬ ಗುರು ಕೀಲವನ್ನು ನಮಗೆ ತಿಳಿಸಿಕೊಟ್ಟರು. ಮನಸ್ಸಿನಂತೆ ಬ್ರಹ್ಮವಿದ್ಯೆ ದೊರೆತ ಕೂಡ ಅಂತರಂಗದಲ್ಲಿ ಮುಮುಕ್ಷುತ್ವ ರೂಪ ಅಧಿಕಾರವೂ ಇರಲೇಬೇಕು. ಹಸಿವೆಯಾದಾಗ ಊಟ ಮಾಡಿದರೆ ಅದು ಚೆನ್ನಾಗಿ ಪಚನವಾಗುವುದು. ಆದರೆ ಹಸಿವೆ ಇಲ್ಲದಾಗ ತಾಯಿಯು ಆಗ್ರಹದಿಂದ ಉಣಿಸಿದರೆ ಮಗುವು ವಿಶೇಷ ಶ್ರಮ ಮಾಡಿ ಅದನ್ನು ಪಚನ ಮಾಡಿಕೊಳ್ಳಬೇಕಾಗುವುದು. ಅದರಂತೆ ಉತ್ಕಟ ಮುಮುಕ್ಷ ದೆಸೆಯಲ್ಲಿ ಜ್ಞಾನವು ಸುಲಭ ಪಚನವಾಗುವಂತೆ ಇತರ ಸಮಯದಲ್ಲಿ ಫಲಕಾರಿಯಾಗಲಾರದು. ಅಂತೆ ಅನಾಸಕ್ತಿ ಅಭ್ಯಾಸವು ಅತ್ಯವಶ್ಯವೂ. ಆದರೆ ಆ ಅಭ್ಯಾಸದ ಪದ್ಧತಿಯನ್ನು ತಿಳಿಸುವವರು ಶ್ರೀ ಸದ್ಗುರು ಬಾಬಾರವರೇ ಹೊರತಾಗಿ ಮತ್ತಾರೂ ಅಲ್ಲ. ಶ್ರೀ ಬಾಬಾರವರ ಸಹವಾಸದಲ್ಲಿ ನಮಗೆ ಆಧ್ಯಾತ್ಮದ ಮಹತ್ವವಂತೂ ತಿಳಿಯಿತು. ಅಲ್ಲದೆ ಆಧ್ಯಾತ್ಮವೆಂದರೆ ಏನಾದರೊಂದು ಭಯಂಕರ ಕಠಿಣ ವಿಷಯವೆಂದು ನಾವು ತಿಳಿದಿದ್ದೆವು. ಆದರೆ ಅದು ಈಗ ಅತಿ ಸುಲಭವೆನಿಸಹತ್ತಿತು. ಬಾಬಾರವರ ಆಧ್ಯಾತ್ಮ ವಿಷಯ ಪ್ರತಿಪಾದಕ ಶೈಲಿಯೇ ಎಷ್ಟೊಂದು ಅಪೂರ್ವವಾಗಿತ್ತು. ಹೆಂಗಸರು ಕೂಡ ವಿಚಾರ ಮಾಡಿ ಆತ್ಮವನ್ನು ಸಂಶೋಧಿಸಿ ಉತ್ತರ ಕೊಡಲು ಸಮರ್ಥರಾದರು. ಆ ರೀತಿಯಿಂದ ಇಂದಿನವರೆಗೆ ನಮ್ಮಲ್ಲಿ ಆಧ್ಯಾತ್ಮವು ಅತಿ ಸುಲಭ ಶಾಸ್ತ್ರವಾಗಿದೆ. ಮೊದಲು ಅದು ಪರೋಕ್ಷವಾಗಿತ್ತು. ಆದರೆ ಈಗ ಅದು ಶ್ರೀಗಳವರಿಂದ ಪ್ರತ್ಯಕ್ಷ ನಮ್ಮ ಅನುಭವಕ್ಕೆ ಬಂದು ನಿಶ್ಚಿತವಾಯಿತು. ಮೇಲ್ಯಾವರ ಮುಕ್ತಿ ಲುಚ್ಚಾಚಿ ಯುಕ್ತಿ ಎಂದು ಬಾಬಾರವರು ಮರಣದ ನಂತರ ಮುಕ್ತಿ ಎಂಬುದು ಧೂರ್ತನ ಯುಕ್ತಿಯು, ಇದೇ ದೇಹದಲ್ಲಿ ಇವೇ ಕಣ್ಣುಗಳು ಮುಕ್ತಿಯ ವೈಭವವನ್ನು ಕಾಣುತ್ತವೆ ಎಂದು ಬಾಬಾರವರು ಹೇಳುತ್ತಿದ್ದರು. ಜಗತ್ತಿನಲ್ಲಿ ಇತರ ಸರ್ವಸಾಧಾರಣ ವಿದ್ಯೆಯನ್ನು ಕಲಿಸುವ ಗುರುಗಳ ಬಗೆಯೂ ಆದರ ಪ್ರೇಮಗಳಿರುವವು
ಮತ್ತು ಹಾಗೆ ಇರುವುದು ಸ್ವಾಭಾವಿಕವು. ಆದರೆ ಆಧ್ಯಾತ್ಮ ವಿದ್ಯಾನಾಂ ಎಂಬಂತೆ ಸರ್ವಶ್ರೇಷ್ಠ ವಿದ್ಯೆಯನ್ನು ಕೊಟ್ಟಂಥ ಸದ್ಗುರುಗಳ ಬಗ್ಗೆ ತನ್ನ ದೇಹವನ್ನೇ ನಿವಾಳಿಸಿ ಚೆಲ್ಲಬೇಕೆಂದು ಅನಿಸುವುದೇನು ಆಶ್ಚರ್ಯವಲ್ಲ. ನಮ್ಮ ಮನೆತನಕ್ಕೆ ಲಭಿಸಿದ ಈ ಪಾರಮಾರ್ಥಿಕ ಪ್ರವಾಹವು ಹೀಗೇ ವಂಶ ಪರಂಪರೆಯಾಗಿ ಸಾಗಲಿ ಹಾಗೂ ಅದರ ಲಾಭವು ನಮಗೆ ದೊರೆಯಲಿ ಮತ್ತು ಇತರರನ್ನು ಕೂಡ ಈ ಲಾಭದಲ್ಲಿ ಸಹಭಾಗಿಗಳನ್ನಾಗಿ ಮಾಡುವ ಭಾಗ್ಯವು ನಮಗೆ ಲಭಿಸಲಿ. ಇಷ್ಟೇ ಶ್ರೀ ಸದ್ಗುರು ಚರಣದಲ್ಲಿ ನಮ್ಮ ಪ್ರಾರ್ಥನೆ. ಈ ಚಿಕ್ಕ ವಾಕ್ಯ ಪುಷ್ಪವನ್ನು ಕೃತಜ್ಞತೆಯಿಂದ ಸದ್ಗುರು ಚರಣ ಸನ್ನಿಧಿಗೆ ಸಮರ್ಪಿಸುತ್ತೇನೆ. ಇತಿ ಶ್ರೀ ಗುರು ಚರಣ ಶ್ರೀ ಹರೇರಾಮ ಬೋಡಸ ಮಿರಾಜ್ ಕಿಲ್ಲೆ ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 23ನೇ ಅಧ್ಯಾಯವು ಮುಗಿದಿದು. ಜೈ ಜೈ ಶವನ ಪಾರ್ವತಿ ಪತಿ ಹರ ಮಹಾದೇವ್.